ಮೊನ್ನೆ ನಡೆದಂಥ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಮಾಧ್ಯಮದಲ್ಲಿ ಅಡ್ಡ ಮತದಾನವನ್ನು ಮಾಡಿರುವಂಥ ಕೆಲವೊಂದಿಷ್ಟು ಹೆಸರುಗಳನ್ನು ಹರಿದು ಬಿಟ್ಟಿರುವಂಥದ್ದನ್ನು ನಮ್ಮೆಲ್ಲರ ಮತ್ತು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಗಮನಕ್ಕೆ ಬಂದಿರುವಂಥ ವಿಷಯ. ದುರಾದೃಷ್ಟ ಅದರಲ್ಲಿ ನನ್ನ ಹೆಸರು, ಕೃಷ್ಣ ನಾಯಕ್ ಅವರ ಹೆಸರು ಮತ್ತು ಇನ್ನಿತರ ಏನು ಶಾಸಕರ ಹೆಸರು ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅವತ್ತಿನ ದಿನ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯಿಂದ 30 ಒಂದು ಕ್ಯಾಂಡಿಡೇಟಿಗೆ ಏನು ಲಿಂಗರಾಜ್ ಪಾಟೀಲ್ ಅವರಿಗೆ 30 ಮತವನ್ನು ಕೊಡುವಂತೆ, ಇನ್ನೋರ್ವ ರಘು ಕೌಟಲ್ಯ ಅವರಿಗೂ ಸಹಿತ 30 ಮತವನ್ನು ಕೊಟ್ಟು ಉಳಿದಿರುವಂಥ 3 ಮತಗಳನ್ನು NDA ಅಭ್ಯರ್ಥಿಗೆ ಕೊಡಬೇಕಂತೇಳಿ ನಿರ್ಧಾರವನ್ನು ಮಾಡಿದ್ದಾರೆ. ಅವತ್ತಿನ ದಿನ ಏನು ಈ 30 ಮತದಾನದಲ್ಲಿ ಆ 30 ಜನರ ಸಂಖ್ಯೆಯಲ್ಲಿ ಅಂದರೆ ಲಿಂಗರಾಜ್ ಪಾಟೀಲ್ ಅವರಿಗಾಗಿರ್ಬೋದು, ಇನ್ನೋರ್ವ ರಘು ಕೌಟಲ್ಯ ಅವರಿಗೆ ಹಾಕಲಿಕ್ಕೆ ನಮಗೆ ನಿರ್ದೇಶನ ಇರಲಿಲ್ಲ. ಏನು NDA ಅಭ್ಯರ್ಥಿಯಾಗಿ JDSನಿಂದ ನಿಂತಿರುವಂಥ ಗೋವಿಂದರಾಜು ಅವರಿಗೆ ನಾನು, ಕೃಷ್ಣ ನಾಯಕ್ ಅವರಾಗಿರ್ಬೋದು, ಇನ್ನೋರ್ವ ದುರ್ಯೋಧನ ಐಹೊಳೆ ಅವರಿಗೆ ಮತವನ್ನು ಮಾಡಲಿಕ್ಕೆ ಮೇಲಿನಿಂದ ಆದೇಶ ಬಂದಿರೋದರಿಂದ ನಾವು 3 ಜನ ಹೋಗಿ ಏನು NDA ಅಭ್ಯರ್ಥಿಯ ಪರವಾಗಿ ಪ್ರಾಮಾಣಿಕವಾಗಿ ಮತವನ್ನು ಚಲಾವಣೆ ಮಾಡಿದ್ದೀವಿ. ಆದರೆ ಅವತ್ತು ಏನು ವಿಧಾನ ಪರಿಷತ್ ಚುನಾವಣೆಯ ದಿನದಂದು ಸಾಯಂಕಾಲ ಸಮಯದಲ್ಲಿ 7-8 ಗಂಟೆ ಸುಮಾರಿನಲ್ಲಿ ನಮ್ಮ ಹೆಸರುಗಳು ಹರಿದಾಡುತ್ತಿರುವಂಥ ದುರದೃಷ್ಟ. ಅಂದು ಆ 30 ಅಂದರೆ ಲಿಂಗರಾಜ್ ಪಾಟೀಲ್ ಸರ್ ಅವರಿಗೆ 3 ಮತಗಳು ಅಡ್ಡ ಹೋಗಿರುವಂಥದ್ದು ಮತ್ತು ರಘು ಕೌಟಲ್ಯ ಅವರಿಗೆ 1 ಮತ ಏನು ನಿಷ್ಕ್ರಿಯವಾಗಿರುವಂಥದ್ದು, ಅಂದರೆ ಯಾವುದಕ್ಕೂ ಕೌಂಟ್ ಬರದೇ ಇರುವಂಥದ್ದು ಆಗಿರುವಂಥದ್ದು. ಈ 4 ಜನ ಭಾರತೀಯ ಜನತಾ ಪಾರ್ಟಿಗೆ ಇವತ್ತು ಮೋಸವನ್ನು ಮಾಡಿರ್ಬೋದು. 4 ಜನ ಯಾರು ಅಂಥೇಳಿ ನಾವು ಕಂಡುಹಿಡಿಬೇಕಾಗಿದೆ. ನಾವು NDA ಅಭ್ಯರ್ಥಿಯ ಪರವಾಗಿ ನಾವು ಮತವನ್ನು ಚಲಾವಣೆ ಮಾಡಿದವರು, ಪ್ರಾಮಾಣಿಕವಾಗಿ ಅದನ್ನು ಮಾಡಿದ್ದೀವಿ. ಆದರೆ ಈ 4 ಜನದ ಹೆಸರಿನಲ್ಲಿ ಈ 4 ಜನ ಯಾರು ತಪ್ಪನ್ನು ಮಾಡಿದ್ದಾರೆ, ಲಿಂಗರಾಜ್ ಪಾಟೀಲ್ ಅವರಿಗೆ 3 ಮತ, ರಘು ಕೌಟಲ್ಯ ಅವರಿಗೆ 1 ಮತ ಯಾರು ತಪ್ಪು ಮಾಡಿದ್ದಾರೆ, ಅವರ ಜಾಗದಲ್ಲಿ ನಮ್ಮ ಹೆಸರನ್ನು ಹರಿದು ಬಿಡ್ತಿರೋದು ಸರಿಯಲ್ಲ. ನಾವು ಮೊನ್ನೆ ದಿನ ನಮ್ಮ ರಾಜ್ಯಾಧ್ಯಕ್ಷರಿಗೆ ಭೇಟಿಯಾಗಿ ಮತ್ತು ವಿರೋಧ ಪಕ್ಷದ ನಾಯಕರಿಗೆ ಫೋನ್ ಮುಖಾಂತರ ಮಾತನಾಡಿ, ಚಲವಾದಿ ನಾರಾಯಣಸ್ವಾಮಿ ಸ್ವಾಮಿಯವರಿಗೂ ಸಹಿತ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಿಗೂ ಸಹಿತ ಭೇಟಿಯಾಗಿ ವಿಷಯನ ತಿಳಿಸಿದಾಗ ಅವರು ಸಹಿತ ನಮ್ಮ ರಾಜ್ಯ ಕಚೇರಿಯಿಂದ ಪ್ರೆಸ್ ಮೀಟ್ ಮುಖಾಂತರ ಪ್ಲಸ್ ಅವರವರು ಹೇಳಿಕೆಯನ್ನು ಸಹಿತ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸತ್ಯಶೋಧಕ ಒಂದು ಕಮಿಟಿಯನ್ನು ಮಾಡಿ CT ರವಿ ಸರ್ ಅವರ ನೇತೃತ್ವದಲ್ಲಿ ಕಮಿಟಿಯನ್ನು ಮಾಡಿದ್ದಾರೆ. ಅವ್ರು ಯಾರು ತಪ್ಪಿತಸ್ಥರದಾರ ಅವ್ರ ಮೇಲೆ ಕ್ರಮ ಆಗಲಿ, ಅವ್ರು ಯಾರಾದರೂ ಆಗಿರ್ಬೋದು. ನಾವು ಸಹಿತ NDA ಅಭ್ಯರ್ಥಿ ಪರವಾಗಿ ನಾವೇನಾದರೂ ಮತ ಹಾಕಿಲ್ಲ ಅಂದರೆ ನಮ್ಮ ವಿರುದ್ಧನೂ ಕ್ರಮ ಆಗಲಿ, ಅದಕ್ಕೆ ನಾನು ರೆಡಿ ಇದ್ದೀನಿ. ಆದರೆ ಸುಮ್ಮನೆ ನಮ್ಮ ಹೆಸರು ಹರಿದುಬಿಟ್ಟು ಭಾರತೀಯ ಜನತಾ ಪಾರ್ಟಿಗೆ ಮೋಸ ಮಾಡಿದ್ದಾರೆ, ಭಾರತೀಯ ಜನತಾ ಪಾರ್ಟಿಗೆ ಈ ಥರ ಅನ್ಯಾಯ ಮಾಡಿದ್ದಾರೆ ಅನ್ನೋ ಹೆಸರು ಕೇಳ್ತಿರೋದು ನನಗೆ ನೋವಾಗಿರುವಂಥ, ಜೊತೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಜನರಿಗೂ ಸಹಿತ ನೋವು ತಂದಿರುವಂಥ ಘಟನೆ. ಹಾಗಾಗಿ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ವಿನಂತಿ ಮಾಡ್ಕೋತೀನಿ, ಯಾವುದೇ ಕಾರಣಕ್ಕೂ ಏನೂ ಆಧಾರ ಇಲ್ಲದೇ ದಯವಿಟ್ಟು ಯಾವುದೇ ವಿಷಯಗಳನ್ನು ಹರಡಿಸಬೇಡಿ ಅನ್ನೋದು ನನ್ನ ವಿನಂತಿ.